ಆ್ಯಕ್ಚುಲಿ 13th ನಮ್ಮ 10th ಸ್ಕೂಲ್ ಸ್ಟಾರ್ಟ್ ಆಗಿದೆ. ಒಂದು 23 ಮಕ್ಕಳು ಈಗ ಆಲ್ರೆಡಿ ದಾಖಲಾಗಿದ್ದಾರೆ. ನಮ್ಮ ಜಿಲ್ಲೆಯಿಂದನೂ ಇದ್ದಾರೆ, ಜೊತೆಗೆ ಕೊಡಗು ಜಿಲ್ಲೆಯಿಂದನೂ ಕೂಡ ಬಂದಿದ್ದಾರೆ. ನಮ್ಮ ಟೀಚರ್ಸ್ ಏನು ಇಲ್ಲಿ ಡೆಪ್ಯೂಟ್ ಆಗಿದ್ದಾರೆ, ಅವ್ರ ಪ್ರಕಾರ ಮಕ್ಕಳು ಪರವಾಗಿಲ್ಲ, ಮತ್ತು ಆಸಕ್ತಿಯಿಂದ ಅವರು ಕಲಿತಾ ಇದ್ದಾರೆ. ಏನು ಹೇಳ್ಕೊಡ್ತಾ ಇದ್ದಾರೆ ಅದನ್ನು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ಸೊ ಮತ್ತು ಮುಂದೆ ಇನ್ನೊಂದು ಬ್ಯಾಚು ಏನು ಆನೆಗಳು ಬರ್ತವೆ, ಆವಾಗ ಮತ್ತೆ ಇನ್ನೊಂದು ಬ್ಯಾಚ್ ಮತ್ತೆ ಮಕ್ಕಳು ಬರ್ತಾರೆ. ಸೊ ಎಲ್ಲ ಈಗ ಆಲ್ರೆಡಿ ಅದಕ್ಕೆಲ್ಲ ಮುಂಚೆನೇ ಸಿದ್ಧತೆ ಎಲ್ಲ ಆಗಿದೆ. ಇನಾಗ್ರೇಷನ್ ಫಾರ್ಮಲ್ ಆಗಿ ಇನಾಗ್ರೇಷನ್ ಏನು ಮಾಡ್ತಾರೆ ಅದು ನಡೆಯುತ್ತೆ. ಬಟ್ ಅದಕ್ಕಿಂತ ಮುಂಚೆ ಪ್ರೋಸೆಸ್ ಅವ್ರ ಲರ್ನಿಂಗು ಆಗ್ತಾ ಇರುತ್ತೆ. ಯಾಕಂದರೆ ಈ 3 months ಏನು ಅವ್ರು ಇರ್ತಾರೆ, ಮಕ್ಕಳಿಗೆ ಆ ಕಲಿಕೆ ಗ್ಯಾಪ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದನೇ 10th ಶಾಲೆಯಿಂದ ನಮ್ಮ ಸಮಗ್ರ ಶಿಕ್ಷಣ ಕರ್ನಾಟಕದಿಂದನೇ 3 monthsಗೆ ಅಂತಲೇ ನಮಗೆ ಪ್ರಾವಿಷನ್ಸ್ನ ನಾವು ಮಾಡಿದ್ದಾರೆ. ಅದು PIBಯಲ್ಲೂ ಕೂಡ ಅಪ್ರೂವ್ ಆಗಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ ಗ್ಯಾಪ್ ಆಗದೇ ಇರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಮಕ್ಕಳು ಬಂದ ತಕ್ಷಣವೇ 2 ಮಕ್ಕಳು ಬಂದಾಗಲೇ ಆವಾಗಲೇ ನಾವು ಸ್ಟಾರ್ಟ್ ಮಾಡಿದ್ವಿ. ಇದನ್ನು ಪೂರ್ತಿ ಇದು ಸೌತ್ ಬ್ಲಾಕಿಗೆ ಸೇರಿರೋದ್ರಿಂದ BO ಆ್ಯಂಡ್ BRC ಆಫ್ ಸೌತ್ ಏನು ರೇಂಜ್ ಇದ್ದಾರೆ ಅವರು ಇದನ್ನು ಪೂರ್ತಿ ಜವಾಬ್ದಾರಿಯನ್ನು ತಗೊಂಡು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೋಡಲ್ ವಿಜಯ್ ಕುಮಾರ್ ಅಂತೇಳಿ ಮತ್ತು ನಮ್ಮ ಈ ಟೀಚರ್ಸ್ ಏನಿದ್ದಾರೆ ಸುಮಾರು ವರ್ಷದಿಂದ ಅವರು ಈ 10th ಶಾಲೆ ಮಕ್ಕಳಿಗಂತಲೇ ಅವರ ಸೇವೆಯನ್ನು ಈ ಒಂದು 3 months ಇದು ಮಾಡ್ತಿದ್ದಾರೆ. ಮತ್ತು ತುಂಬ ಚೆನ್ನಾಗಿ ಈ ಪರಿಸರಕ್ಕೆ ಹೊಂದ್ಕೊಳ್ಳೋ ಅಂಥದ್ದು, ಜೊತೆಗೆ ಕಲಿಕೆ ಅವ್ರಿಗೆ ತೊಂದರೆ ಆಗದೇ ಇರೋವಂಥದ್ದು, ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡೋದಕ್ಕೂ ಕೂಡ ಅವರು ಎಲ್ಲ ತಯಾರಿ ಕೂಡ ಮಾಡ್ತಾರೆ. ಸೊ ಒಂದು ಫುಲ್ ಈ 3 months ಏನಿರುತ್ತೆ ಒಂದು ಫುಲ್ ಪ್ಯಾಕೇಜ್ ಎಲ್ಲ ಥರದ್ರಲ್ಲೂ ನಮ್ಮ ಟೀಚರ್ಸು ಆ ಮಕ್ಕಳಿಗೆ ಕೊಡ್ತಾರೆ. ಓಕೆ, ಇವಾಗ ಇಲ್ಲಿ ಮಕ್ಕಳು ಬಂದು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕನೂ ಇರ್ತಾರೆ. ಸೊ ಅವರಿಗೆ ಬೇರೆ ಬೇರೆ ಪಾಠಗಳಿರುತ್ತೆ, ಅದನ್ನೆಲ್ಲ ಹೇಗೆ ಕವರ್ 1ರಿಂದ 10 ತನಕ ಇದ್ರೂ ಕೂಡ ಲೈಕ್ ಕಂಟಿನ್ಯೂಸ್ ಆಗಿ ಎಲ್ಲ ಕ್ಲಾಸಸ್ ಏನು ಇರೋದಿಲ್ಲ. ಅಂದರೆ ಎಲ್ಲ ಕ್ಲಾಸ್ ಮಕ್ಕಳು ಇರೋದಿಲ್ಲ. ಯಾವ್ಯಾವ ಕ್ಲಾಸ್ ಮಕ್ಕಳಿದ್ದಾರೆ ಅವ್ರು 3 ಟೀಚರ್ಸ್ ಇರೋದ್ರಿಂದ ಟೈಮ್ ಟೇಬಲ್ ಥರ ಮಾಡ್ಕೊಳ್ತಾರೆ. ಜೊತೆಗೆ ಇಲ್ಲಿ ಹೆಂಗೆ ಅಂತಂದರೆ ಸಾಮರ್ಥ್ಯ ಆಧಾರಿತ ಅಂತ ಏನಿರುತ್ತೆ, ಕಾಂಪಿಟೆನ್ಸಿ ಬೇಸ್ಡ್ ಏನಿರುತ್ತೆ ಅದ್ರ ಪ್ರಕಾರ ಅವರು ಗ್ರೂಪ್ ಮಾಡ್ಕೊಳ್ತಾರೆ. ಗ್ರೂಪ್ ಮಾಡಿಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಜೊತೆಗೆ ಪೀರಿಯಡ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಅವರು ಕಲಿಕೆಗೆ ಮಾಡ್ತಾರೆ. ಅವ್ರಿಗೇನು ತೊಂದರೆ ಇದಾಗೋದಿಲ್ಲ. ಅವ್ರಿಗೆ ಎಕ್ಸ್ಟ್ರಾ ಸಪೋರ್ಟ್ ಏನಾದ್ರು ಬೇಕು ಅಂತಂದರೆ BRC ಇದಕ್ಕೆ ಮಾಡಿ ಬೇರೆಯವ್ರನ್ನೂ ಕೂಡ ಅದಕ್ಕೆ ಟೀಚರ್ಸ್ನ ಇದು ಮಾಡ್ಕೊಳ್ತಾರೆ. ಮತ್ತು ಸಂಪನ್ಮೂಲ ಟೀಚರ್ಸ್ ಯಾರು ಇರ್ತಾರೆ ಅವ್ರು ಬಂದು ಅದನ್ನು ಆ ಕಾಂಪಿಟೆನ್ಸಿನ ಫುಲ್ಫಿಲ್ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾರೆ. ಈಗ ಓದಿನಲ್ಲಿ ಹಿಂದುಳಿದಿರುವಂಥ ಮಕ್ಕಳು ಆ ಥರ ಏನಾದರೂ ಇದ್ದಾರೆ ಅಥವಾ ಚೆನ್ನಾಗಿ ಓದ್ತಾರೆ? ಇಲ್ಲ, ಹಾಗೇನಿಲ್ಲ, ಎಲ್ಲ ಥರನೂ ಇದ್ದಾರೆ. ಸೊ ಚೆನ್ನಾಗಿರೋರು ಇದ್ದಾರೆ, ಆ್ಯಾವ್ರೇಜು ಇದ್ದಾರೆ, ಸ್ವಲ್ಪ ಕಲಿಕೆಯಲ್ಲಿ ಇದಾಗಿರೋ ಅಂಥವ್ರು ಇದ್ದಾರೆ. ಸೊ ಎಲ್ಲ ಹೆಟ್ರೋಜಿನಿಯಸ್ ಗ್ರೂಪ್ ಇದೆ ಖಂಡಿತ. ಮತ್ತು ಅವರು ದೇ ಆರ್ ವೆರಿ ಇಂಟ್ರೆಸ್ಟೆಡ್. ಮತ್ತು ಮಾವತವ್ರ ಮಕ್ಕಳಲ್ವಾ, ಸೊ ಹಾಗಾಗಿ ಅವ್ರಿಗೆ ಆ ಸ್ಟೆಬಿಲಿಟಿ ಸ್ವಲ್ಪ ಕಮ್ಮಿ. ಅವ್ರನ್ನ ಹಿಡ್ದಿಟ್ಕೊಳ್ಳೋ ಅಂಥದ್ದು ಇದೆಯಲ್ಲ, ಅದೇ ಫಸ್ಟು ಲರ್ನಿಂಗ್ ಇಲ್ಲಿ. ಅದಾಯಿತು ಅಂತಂದರೆ ಅವರು ತುಂಬ ಅಟ್ರಾಕ್ಷನ್ ಎಲ್ಲಿಗೆ ಅಂತಂದರೆ ಆನೆಗಳ ಹತ್ರ ಅಲ್ಲಿಗೋಗೋದೇ ಭಾರಿ ಅಟ್ರಾಕ್ಷನು. ಸೊ ತಡೆದಿಟ್ಕೊಂಡು ಅವ್ರು ಮಾಡ್ತಿರೋ ಅಂಥದ್ದು ಇದೆಯಲ್ಲ, ಅದು ಚಾಲೆಂಜಿಂಗು. ಬಟ್ ನಮ್ಮ ಟೀಚರ್ಸ್ ಅದನ್ನು ಮಾಡ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿ ನೋಡೋದಾದರೆ ಯಾವೆಲ್ಲ ಟ್ಯಾಲೆಂಟ್ ಇದೆ ಮಕ್ಕಳಿಗೆ? ಹಾಡೋದು, ಡ್ಯಾನ್ಸ್ ಮಾಡೋದು? ಎಸ್, ಅದನ್ನೇ ಹೇಳಿದೆ. ಅವರು ಟ್ಯಾಲೆಂಟ್ ಬೇಸ್ ಮೇಲೆ ಈಗ ಒಳ್ಳೆ ಪ್ರೋಗ್ರಾಮ್ಸನ್ನು ಕೊಡ್ತಾರೆ. ನಿಮಗೆ ಗೊತ್ತಿರೋಂಗೆ ಮಾವತವ್ರ ಮಕ್ಕಳು ಅವರ ಒಂದು ಕಲ್ಚರ್ ಇದಕ್ಕೆ ದೇ ಆರ್ ವೆರಿ ಗುಡ್. ಹಾಡಿರ್ಬೋದು, ಡ್ಯಾನ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ತುಂಬ ಟ್ಯಾಲೆಂಟೆಡ್ ಆಗಿದ್ದಾರೆ. ಈಗ ಅವರು ಒಂದೊಂದು ಯಾವ ಮಕ್ಕಳು ಏನು ಅಂತಂತೇಳಿ ಐಡೆಂಟಿಫೈ ಮಾಡ್ಕೋತಾ ಇದ್ದಾರೆ ನಮ್ಮ ಟೀಚರ್ಸ್.